Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಇದರಲ್ಲಿ ಪಾಠ 7 ಅರಿವೇ ಗುರು ಗದ್ಯ ಭಾಗ. ಈ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಾಠ ಪೂರ್ವ ಚಟುವಟಿಕೆ. ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ. ಅಳಿಲು, ನವಿಲು, ಕೋಳಿ, ಬೆಕ್ಕು, ಇಲಿ, ಆಡು, ಟಗರು, ಗುಬ್ಬಿ, ನಾಯಿ. ಓದಿ ತಿಳಿ. ಸದ್ದು, ಶಬ್ದ, ಗದ್ದಲ. ಮೇವು, ಆಹಾರ. ಅನಿವಾರ್ಯ, ತಪ್ಪಿಸಲಾಗದ. ಅಪಾಯ, ಕೇಡು, ಹಾನಿ, ತೊಂದರೆ. ತೋಚದೆ ಅಂದರೆ ದಿಕ್ಕು ಕಾಣದೆ. ಸಮೀಪ, ಹತ್ತಿರ. ಕಂಡಿ, ರಂಧ್ರ, ತೂತು. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು? ಉತ್ತರ: ಕಾಡಿನಲ್ಲಿ ಆಹಾರ ಹುಡುಕುತ್ತಾ ನರಿ ಮತ್ತು ಅದರ ಮರಿ ಬಂದವು. ಪ್ರಶ್ನೆ 2. ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು? ನರಿಗೆ ತೋಟದ ಕಡೆಯಿಂದ ಕೊಕ್ ಕೊಕ್ ಕೋ ಎಂಬ ಸದ್ದು ಕೇಳಿತು. ಪ್ರಶ್ನೆ 3. ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತು? ನರಿಯ ಮರಿ ಬಲೆಯಲ್ಲಿ ಸಿಕ್ಕಿಕೊಂಡಿತು. 4. ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು? ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಇಲಿಗಳು ಸಹಾಯ ಮಾಡಿದವು. ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. 1. ನರಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಹಿಗ್ಗಿತು. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? 1. ಅಮ್ಮ, ಎಷ್ಟೊಂದು ಕೋಳಿಗಳು. ಈ ಮಾತನ್ನು ನರಿಯ ಮರಿ ನರಿಗೆ ಹೇಳಿತು. 2. ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ? ಈ ಮಾತನ್ನು ನರಿ ಇಲಿಗಳಿಗೆ ಹೇಳಿತು. 3. ನಮ್ಮ ಹಲ್ಲುಗಳು ಗಟ್ಟಿಯಾಗಿವೆಯೇ? ಈ ಮಾತನ್ನು ಇಲಿಗಳು ನರಿಗೆ ಹೇಳಿದವು. ಸಾಕು ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಆಕಳು, ಎಮ್ಮೆ, ಕುರಿ, ಕೋಳಿ, ಎತ್ತು, ಬೆಕ್ಕು, ನಾಯಿ ಮುಂತಾದವುಗಳು.